ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸದ್ಯಕ್ಕೆ ಗೋವಾದಲ್ಲಿ ಕೊನೆ ದಿನ. ಗೋವಾಗೆ ಬಂದು ದೂದ್ ಸಾಗರ್ ವಾಟರ್ ಫಾಲ್ಸ್ ನೋಡಿದರೆ ಹೆಂಗಾಗುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ನೀಟಾಗಿ ರೆಡಿಯಾಗಿ 5 ಗಂಟೆಗೆಲ್ಲ ರೂಮಿಂದ ಹೊರಟ್ವಿ ಗೋವಾ ಕಡೆ. ಗೋವಾ ಅನ್ನೋದೇ ಬರುತ್ತೆ, ಗೋವಾ ಕಡೆ ಎಲ್ಲ ದೂದ್ ಸಾಗರ್ ವಾಟರ್ ಫಾಲ್ಸ್ ಕಡೆ. ಸೊ ಇಲ್ಲಿ ಸದ್ಯಕ್ಕೆ ನಾವಿರೋದು ವಾಸ್ಕೋಡಿಗಾಮ ರೈಲ್ವೆ ಸ್ಟೇಷನ್ ಹತ್ರ ರೂಮ್ ಬುಕ್ ಮಾಡಿದ್ವಿ. ಏನಕ್ಕೆ ಇವತ್ತು ಸಾಯಂಕಾಲ ರಿಟರ್ನ್ ನೋಡಬೇಕು ಬೆಂಗಳೂರಿಗೆ. ಸೊ ಇಲ್ಲಿಂದ ದೂದ್ ಸಾಗರ್ ವಾಟರ್ ಫಾಲ್ಸ್ ಬಂದು 2 ಅವರ್ಸ್ ಜರ್ನಿ ತೋರಿಸ್ತಾ ಇದೆ. ಅದಕ್ಕೆ ಬೆಳಗ್ಗೆನೇ ಹೋಗಿ ಬಂದ್ಬಿಡೋಣ ಅಂತೇಳಿ ಫುಲ್ ರೆಡಿ ಆಗಿ ಹೊರಟಿದ್ವಿ ದೂದ್ ಸಾಗರ್ ವಾಟರ್ ಫಾಲ್ಸ್ ಕಡೆ. ನೋಡಿ ಏನಪ್ಪ ಏನು ವಾಟರ್ ಫಾಲ್ಸ್, ದೂದ್ ಸಾಗರ್ ವಾಟರ್ ಫಾಲ್ಸ್ ತೋರಿಸ್ತೀನಿ ಅಂದೋನು ಬ್ರೆಡ್ ಆಮ್ಲೆಟ್ ತೋರಿಸ್ತಾ ಇದ್ದೇನೆ ಅನ್ಕೋಬೇಡಿ. ಬೆಳಗ್ಗೆನೇ ಬಂದ್ವಿ, ಬಟ್ ಇಲ್ಲಿ ಎಂಟ್ರಿ ಶುರು ಆಗೋದು 8 o'clock ಅಂತೆ. 7 ಗಂಟೆಗೆಲ್ಲ ರೀಚ್ ಆಗಿಬಿಟ್ವಿ. ಸೊ ಅದಕ್ಕೆ ಬೇಗ ಇದ್ದಿದ್ವಲ್ಲ, ಹೊಟ್ಟೆ ಹಸಿತಾಯಿತು. ಒಂದು ಬ್ರೆಡ್ ಆಮ್ಲೆಟ್ ಮತ್ತು 2 ಟೀ ಆರ್ಡ್ರ್ ಮಾಡಿದ್ವಿ. ಬ್ರೆಡ್ ಆಮ್ಲೆಟ್ ಬೆಳಗ್ಗೆ 7 ಗಂಟೆಗೆ ಬ್ರೆಡ್ ಆಮ್ಲೆಟ್ ತಿಂತಾಯಿದ್ದೀವಿ. ನೋಡಿ ಇಲ್ಲಿಗೆ ಬರೋಷ್ಟರಲ್ಲಿ ನಮ್ಮ ಗೋಪುರ ಕೂಡ ಕೈ ಕೊಟ್ಟಿತ್ತು. SD ಕಾರ್ಡ್, ಏನಕ್ಕಂದರೆ 256 GB SD ಕಾರ್ಡ್ ಇತ್ತು. SD ಕಾರ್ಡ್ ಕೂಡ ಫುಲ್ಲಾಗಿತ್ತು. ಸೊ ಯಾವುದೇ ಫುಟೇಜಸ್ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಇದೇನಪ್ಪ ಸಡನ್ನಾಗಿ ಬ್ರೆಡ್ ಪಕೋಡದಿಂದ ಸ್ಯಾಂಡ್ವಿಚಿಗೆ ಶಿಫ್ಟ್ ಆದ ಅಂದ್ಕೊಂಬಿಡಿ. ಆ ಹೋಟ್ಲಲ್ಲಿ ಇದ್ದಿದ್ದು ಬರೀ ಬ್ರೆಡ್ ಪಕೋಡ ಅಷ್ಟೇ. ಅದು ತಿನ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ. ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಬೇಕು. ಟಿಕೆಟ್ ಬುಕ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. 1 ಜೀಪಲ್ಲಿ 7 ಮೆಂಬರ್ಸ್ ಆಗೋರ್ಗೂ ಕರ್ಕೊಂಡು ಹೋಗೋದಿಲ್ಲ. ಸೊ ಒಂದೇ ಒಂದು ಬ್ರೆಡ್ ಪಕೋಡ ಎಲ್ಲಿ ಸಾಲುತ್ತೆ ಇಬ್ರಿಗೂ ಅಂದ್ಬಿಟ್ಟು ಟಿಕೆಟ್ ಕೌಂಟರ್ ಎದುರುಗಡೆನೇ ಒಂದು ಹೋಟೆಲ್ ಇತ್ತು. ಅಲ್ಲೇ ಬಂದು ಸೌತ್ ಇಂಡಿಯನ್ ಫುಡ್ ಇತ್ತು ಅಂತ ಇತ್ತು. ಅಲ್ಲಿ ಬಂದು ಒಂದು ಸ್ಯಾಂಡ್ವಿಚ್ ತೊಗೊಂಡು ಇಡ್ಲಿ ಸಾಂಬಾರು ದೋಸೆ ಎಲ್ಲ ತೊಗೊಂಡ್ವಿ. ಸ್ಯಾಂಡ್ವಿಚ್ ನಾರ್ಮಲ್ ಚೆನ್ನಾಗೇ ಇತ್ತು, ಬಟ್ ಇಡ್ಲಿಲಿ ಹೇಳ್ಬೇಕಂದ್ರೆ ಸಾಂಬಾರಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಇಡ್ಲಿ ಮತ್ತು ಚಟ್ನಿ ಓಕೆ ಕಾಂಬಿನೇಷನ್ ಚೆನ್ನಾಗಿತ್ತು, ಆದರೆ ಚಟ್ನಿ ಖಾರ ಏನಿರಲಿಲ್ಲ, ಲೈಟಾಗಿತ್ತು ಅಷ್ಟೇ. ಬಟ್ ಸಾಂಬಾರಂತೂ ಕೇಳೋಕ್ಕೆ ಹೋಗ್ಬೇಡಿ. ಜೀಪ್ ಕೂಡ ಹೊರಟೆ ಆಗ್ಬಿಡ್ತು. 7 ಮೆಂಬರ್ಸ್ ಫುಲ್ಲಾದರು. ಸೊ ಫುಲ್ಲಾಗಿದ ತಕ್ಷಣ ಓಡ್ತಾ ಇರ್ತಾರೆ. ಅದ್ರ ಮಧ್ಯೆ ಒಬ್ಬರು ಇಬ್ಬರನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ. ಒಬ್ಬರು ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅವರು 7 ಜನ ಚಾರ್ಜಸ್ಸು ನಾವೇ ಕೊಡಬೇಕಾಗುತ್ತೆ. ಸೊ 7 ಮೆಂಬರ್ಸ್ ಫುಲ್ಲಾಗಿದ ತಕ್ಷಣ ಫೈನಲಿ ನಮ್ಮ ಜೀಪು ಓಡ್ತಾ ಇದೆ ನೋಡಿ. ಹಂಗೆ ಸೀದಾ ವಾಟರ್ ಫಾಲ್ಸ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿ ಫಾರೆಸ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀರಿ. ಫಾರೆಸ್ಟ್ಗೆ ಫುಲ್ ಆಫ್ ರೋಡ್ ಇರುತ್ತೆ, ಸಖತ್ ಆಫ್ ರೋಡು. ನೀವು ಜೀಪಲ್ಲಿ ಏನಾದರೂ ಕುತ್ಕೊಂಡ್ರೆ ಹೆರಿಗೆ ಆಗುತ್ತಲ್ಲ, ಹಳೆ ಮೂವೀಸ್ ಎಲ್ಲ ನೋಡಿರ್ತೀರ. ಜೀಪಲ್ಲಿ ಈ ರೋಡಲ್ಲಿ ಹೋದರೆ ಹೆರಿಗೆ ಆಗುತ್ತೆ ಅಂತ ಆ ರೇಂಜಿಗಿತ್ತು. ನೋಡಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಸೀದಾ ಅಲ್ಲಿಗೆ ಬಂದರೆ ನೀವು ಇಲ್ಲಿ 100 ರೂಪೀಸ್ ಟಿಕೆಟ್ ಪೇ ಮಾಡಬೇಕಾಗುತ್ತೆ. ಅದು ಇಲ್ಲಿ ಕ್ಯಾಶ್ ಅಕ್ಸೆಪ್ಟ್ ಮಾಡೋದಿಲ್ಲ. ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ನೆಟ್ವರ್ಕ್ ಇರೋದಿಲ್ಲ. ಸೊ ಕಾರ್ಡೇ ಕೊಡಬೇಕು ನೀವು. ಕಾರ್ಡ್ ಕೊಟ್ಟು ನೋಡಿ ರೂಟ್ ಹೆಂಗಿದೆ ಅಂತ. ಫುಲ್ಲು ಅಂಥ ಭಯಂಕರ ಫಾರೆಸ್ಟ್ ಏನಲ್ಲ, ಬಿಕಾಸ್ ಅಲ್ಲಿ ಮನೆ ಕೂಡ ಇತ್ತು. ನೋಡಪ್ಪ ಫೈನಲಿ ದೂದ್ ಸಾಗರ್ ವಾಟರ್ ಫಾಲ್ಸ್ ರೀಚ್ ಆಗಿದ್ವಿ. ಎಕ್ಸೆಪ್ಟೇಷನ್ನೇ ಬೇರೆ, ರಿಯಾಲಿಟಿನೇ ಬೇರೆ. ಏನಕ್ಕಂದರೆ ಸಮ್ಮರ್ ಆಗಿರೋದ್ರಿಂದ ವಾಟರ್ ಫುಲ್ಲು ಕಮ್ಮಿ ಆಗಿದೆ. ಆಮೇಲೆ ನೀರಲ್ಲಿ ಆಟಾಡಿರೋ ಫುಟೇಜಸ್ಸು ಇನ್ನೂ ತುಂಬ ಫುಟೇಜಸ್ ಇತ್ತು. ಸೊ ಗೋಪುರದಲ್ಲಿ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ. ಗೋಪುರ SD ಕಾರ್ಡ್ ಫುಲ್ಲಾಗಿದೆ. ಫೋನ್ನ ವಾಟ್ರಿಗೆ ತೊಗೊಂಡೋಗೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಫುಟೇಜಸ್ ಎಲ್ಲ ಹೋಯ್ತು. ಫಿಶ್ಶಿಗೆ ಫೀಡ್ ಮಾಡಿದೆಲ್ಲ ತುಂಬ ಫುಟೇಜಸ್ ಇತ್ತು, ಅದೆಲ್ಲ ಮಿಸ್ ಆಯಿತು. ಆಮೇಲೆ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದರು 11:30ಗೆ ರಿಟರ್ನ್ ಬರಬೇಕಂತ. ಆಲ್ರೆಡಿ ನಾವು 11:30 ಫಾಲ್ಸಲ್ಲೇ ಮಾಡಿಬಿಟ್ಟಿದ್ವಿ. ನನ್ನ ಫ್ರೆಂಡ್ ನೋಡಿ ಅಲ್ಲಿ ಬರ್ತಾ ಇದ್ದಾನೆ ಹಿಂದೆಗಡೆ. ಸೊ ಅದಕ್ಕೆ ಬೇಗ ಓಡೋಗ್ತಾ ಇದ್ದೀನಿ. ಏನಕ್ಕಂದ್ರೆ ಅವ್ರು ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲ, ಆಮೇಲೆ ಎಕ್ಸ್ಟ್ರಾ ಅಮೌಂಟ್ ಕೊಡು ಅಂದರೆ ಏನು ಮಾಡೋದಂತ. ನಮ್ಮ ಜೊತೆ ಬಂದವರೆಲ್ಲ ಫುಲ್ಲು ಸ್ಲೋನೇ ನಡ್ಕೊಂಬತ್ತಾ ಇದ್ದಿದ್ದು. ಏನಂದರೆ 2 ಫಾರಿನರ್ಸ್ ಇದ್ದರು, ಇನ್ನೂ 2 ಕಪಲ್ಸ್ ಇದ್ದರು, ಮತ್ತು ನಾನು ನನ್ನ ಫ್ರೆಂಡು. ಸೊ ಅವ್ರು 4 ಜನ ಅಂತೂ ಫುಲ್ಲು ಸ್ಲೋಗೆ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಒಬ್ಬನೇ ಬೇಗ ಓಡೋದೆ ಜೀಪ್ ಹತ್ರ ಹೋಗೋಣ ಅಂತ. ಆಮೇಲೆ ಮಿಸ್ ಆಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಾರು. ಹೆಂಗೆ ಹೋಗೋದು ರಿಟರ್ನ್ ಇಲ್ಲಿಂದ ಗೊತ್ತಿಲ್ಲ ಅಂತ ಫಾಸ್ಟಾಗಿ ಓಡಾಗ್ತಾ ಇದ್ದೀನಿ. ನನಗೆ ದೂದ್ ಸಾಗರಿಂದ ರಿಟರ್ನ್ ಬರ್ಬೇಕಾದ್ರೆ ಇದೊಂದು ಪಾಯಿಂಟ್ ಇತ್ತು. ಇದು ಏನೋ ಒಂದು ಡ್ಯಾಮ್ ಎಷ್ಟಿದೆ, ಇದೆಲ್ಲ ಫೋಟೋಶೂಟು ಮತ್ತು ನೀರಿದ್ದಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರು ಖಾಲಿ, ಅದಕ್ಕೆ ಎಲ್ಲ ಖಾಲಿ ಕಾಣ್ತಿದೆ. ಆ ಡ್ಯಾಮ್ ಏನಿದೆ ಅಷ್ಟು ಗೇಟು ಓಪನ್ ಮಾಡಿದ್ರೆ ಫುಲ್ ಸಖತ್ ವ್ಯೂ ಇರುತ್ತೆ. ಆ ಫೋಟೋ ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ನೋಡ್ತಾ ಇದ್ರಲ್ಲ ಗೈಸ್, ಇದಿಷ್ಟು ಒಂದು ದೂದ್ ಸಾಗರು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.